ಸಣ್ಣ ಹಳ್ಳಿ ಅಂತ ಹೇಳಿದೆ, 3,000 ಜನ ಇರುವಂಥ ಹಳ್ಳಿ. ಅಲ್ಲಿ ಊರೊಳಗೆ ಹೋದ ತಕ್ಷಣ ಅಲ್ಲೊಂದು ಸ್ತಂಭ, ಒಂದು ಗಣಪತಿ ಬಸವಣ್ಣನ ಮೂರ್ತಿ ಇದೆ. ಸ್ತಂಭ ಮೂರ್ತಿ ಬಸವಣ್ಣ ಅಂತ ಕರೆದಕ್ಕೆ, ಒಂದು ಕಂಬದ ಮೇಲೆ ಇರುವಂಥ ಬಸವಣ್ಣ. ಊರಲ್ಲಿರುವಂಥ ಎಲ್ಲರೂ ಬಸವಣ್ಣ ನಮಸ್ಕಾರ ಮಾಡ್ತಾರೆ. ಇತ್ತೀಚೆಗೆ ನಾವು ದರಿದ್ರ ಜಾತಿ ತಂದು ಹಾಳು ಮಾಡಿದ್ವಿ ವಿನಃ ಮೊದಲು ಎಲ್ಲರೂ ಬಸವಣ್ಣ ನಮಸ್ಕಾರ ಮಾಡೇ ಹೋಗುದು. ಯಾವ ಜಾತಿ ಅಂತಿಲ್ಲ. ಅದು ಸ್ತಂಭ ಮೂರ್ತಿ ಬಸವಣ್ಣ ಅಂದ್ರೆ ಇಡೀ ಊರಿಗೆ ಆರಾಧ್ಯ ದೈವ ಇದ್ದ ಹಾಗೆ ಎಲ್ಲರೂ ಇರ್ತಿದ್ರು. ಅಲ್ಲಿ ಪ್ರಮುಖವಾಗಿರುವಂಥ 2 ಜನಾಂಗಗಳು ಅಂತಂದ್ರೆ ವೀರಶೈವ ಮತ್ತು ಮುಸ್ಲಿಂ. ಇಸ್ಲಾಂ ಧರ್ಮದವರು, ವೀರಶೈವ ಪಂಥದವರು ಇಬ್ಬರೇ ಇರುವಂಥದ್ದು. ಸಾಕಷ್ಟು ಜನ ಬೇರೆಯವರಿದ್ದಾರೆ ಸಣ್ಣ ಸಣ್ಣ ಪ್ರಮಾಣದಲ್ಲಿ. ದೊಡ್ಡ ಪ್ರಮಾಣದಲ್ಲಿರುವಂಥವರು ಲಿಂಗಾಯತರು ಹಾಗೂ ಮುಸ್ಲಿಮರು. ಎಷ್ಟು ಸ್ನೇಹದಾಗಿದ್ದರು ಅವರಷ್ಟು ವರ್ಷ. ಇತ್ತೀಚೆಗೆ ಮನೆ ಒಳಗೆ ಜಾತಿ ರಾಜಕಾರಣ ಬಂದು ಮನೆ ಒಡೆದು 3 ಭಾಗ ಆಗಿದೆ. ಅದಾಗೋದ್ರ ಮೊದಲು ಎಷ್ಟು ಚಂದ ಇತ್ತು ಅಂತ ನನಗೆ ಗೊತ್ತಿದೆ ಸ್ವಾಮಿ. ನಾನು ಆ ಭಾಗದಲ್ಲಿ ಬೆಳೆದವನು. ನಮ್ಮ ಮನೆಯಲ್ಲಿ ಸಾಬು ಅಂತ ಹುಡುಗ ಕೆಲಸ ಮಾಡ್ತಿದ್ದ. ಏನು ಸಾಬು ಅಂದ್ರೆ ಅರ್ಥ ಗೊತ್ತಿಲ್ಲ. ಕೇಳಿದಾಗ ನನಗೆ ಗೊತ್ತಿಲ್ಲರಿ, ನಮ್ಮ ಮನ್ಯಾಗ ಗೊತ್ತಿರಬೇಕು ಅಂತ. ಅವನ ಹೆಸರೇ ಗೊತ್ತಿಲ್ಲ. ಸಾಬು ಅಂದ್ರೆ ಏನು, ಸಾಬು ಅಂದ್ರೆ ಏನು ಅರ್ಥ ಗೊತ್ತಿಲ್ಲ. ಯಾವ ಭಾಷೆ ಇದು, ಯಾವ ಜಾತಿಗೆ ಸೇರಿದವನು, ಏನು ಪಂಥ ನಿಂದು ಮಂತ್ರ ಗೊತ್ತಾಯ್ತು. ಬುಡನ್ ಸಾಬ ಅಂತ ಅವನ ಹೆಸರು. ಅವನಿಗೆ ಗೊತ್ತಿಲ್ಲ. ಅವ್ರವ್ವ ಹೇಳಬೇಕು ಬುಡನ್ ಸಾಬಮ್ಮ ಹೆಸರಿಟ್ಟದ್ದು ಅಂತ. ನೆನಪಿಟ್ಟಿದ್ದಾಳಲ್ಲ ಹೆಸರಿಟ್ಟದ್ದಕ್ಕೆ ಒಂದು. ಅವನು ಏನು ಕೆಲಸ ಗೊತ್ತಾ, ಈಶ್ವರ ಗುಡಿ ತೊಳಿಬೇಕು. ನಮಗೆ ಅವನು ಸಾಬು ಅಂದ್ರೆ ಅವನು ಯಾವ ಜಾತಿ ಅಂತ ಅವನಿಗೆ ಗೊತ್ತಿಲ್ಲ. ಅವನೊಂದ್ಸಲ ನಮಾಜ್ ಮಾಡಿದ್ದು ನಾವು ನೋಡ್ಲಿಲ್ಲ. ಈಶ್ವರ ಗುಡಿ ತೊಳಿತಿದ್ದ ಅವನು. ಅವನು ಯಾಕೆ ತೊಳಿತಾನೆ ಅಂತ ಯಾರೂ ತಕರಾರು ಮಾಡಿದ್ದು ನೆನಪಿಲ್ಲ ನನಗೆ. ಎಷ್ಟು ವರ್ಷ ತೊಳಿತಿದ್ದ ಅವನು. ಈ ಥರ ಬದುಕಿದಂಥ ಜನ. ಅಲ್ಲಿ ಆ ಥರ ಯಾವ ಜಾತಿ ಧರ್ಮ ಪರಸ್ಪರ ಪ್ರೀತಿಗಳನ್ನು ಬೆಳೆಸೋದರ ಜೊತೆಗೆ ಹಬ್ಬ ಹರಿದಿನಗಳನ್ನು ಕೂಡ ಚೆಂದಾಗಿ ಆಚರಿಸ್ತಿದ್ರು. ಮೊಹರಂ ಆಚರಿಸ್ತಾ ಇದ್ರು. ಎಲ್ಲರೂ ಕೂಡಿ ಹಾಡ್ತಾ ಇದ್ರು. ಈ ಧರ್ಮಗಳ ಜೊತೆಗೆ ಅಭಿಮಾನ ಇಟ್ಟುಕೊಂಡ ಹಾಗೆ ಅವರು ಜಾನಪದ ಕಲೆ ಸಂಸ್ಕೃತಿ ಇದನ್ನೆಲ್ಲ ಚೆನ್ನಾಗಿ ಮೈಗೂಡಿಸ್ಕೊಂಡಿದ್ರು. ಲಾವಣಿ ಪದಗಳು ಬಹಳ ಫೇಮಸ್ ಅಲ್ಲಿ, ಬಹಳ ಪ್ರಸಿದ್ಧ. ಅದ್ರ ಜೊತೆ ಗೀಗಿ ಪದ ಅಂತ, ಗೀಯಗ ಗೀಗಿಯಗ ಅಂತ ಹಾಡ್ತೀವಲ್ಲ, ಅದು ಅತ್ಯಂತ ಗೇಯ ಶಕ್ತಿ ಉಳ್ಳಂಥ ಹಾಡುಗಳನ್ನು ಜೋರಾಗಿ ಹಾಡ್ತಾರೆ. ಸಾಯಂಕಾಲ ನೋಡ್ಬೇಕು, ಕಟ್ಟೆ ಮೇಲೆ ಕೂತ್ಕೊಂಡು ಹಾಡ್ತಿರ್ತಾರೆ ಗೀಗಿ ಪದ ಹಾಡಬೇಕು ಅಂತ. ಅದ್ರ ಜೊತೆ ಹೋಳಿ ಹಾಡು, ಹಂತಿ ಹಾಡು ಅಂತ ಬೇರೆ ಬರ್ತದೆ. ಹಂತಿ ಅಂತಂದ್ರೆ ರಾಶಿ ಮಾಡೋ ಕಾಲಕ್ಕೆ ಎಲ್ಲ ಕತ್ತರಿಸಿ ಜೋಳದ ಗುಡ್ಡಿ ಹಾಕಿದ್ದಾರೆ. ಸುತ್ತಲೂ ಸಾಯಂಕಾಲ ದೀಪಾವಳಿ ಬೆಳದಿಂಗಳಿದೆ, ಹಾಡ್ತಾ ಇರ್ತಾರೆ. ಆ ಹಾರ್ವೆಸ್ಟ್ ಸೀಸನ್ ಬರುವಂಥ ಹಾಡುಗಳು ಹಂತಿ ಹಾಡುಗಳು ಅಂತ. ಇವು ಸಾಮಾನ್ಯವಾಗಿ ಗಂಡಸರಿಗೆ ಹೆಂಗಸರಿಗೆ ಎಲ್ಲರಿಗೂ ಬರುವಂಥ ಹಾಡುಗಳು, ಎಲ್ಲರೂ ಬರುವಂಥದ್ದು. ಜಾತಿ ಮತ ಭೇದ ಇಲ್ಲದೇನೆ ಮೊಹರಂ ಸಂದರ್ಭದಲ್ಲಿ ಎಷ್ಟೋ ಜನ ಲಿಂಗಾಯತರು ಬೇರೆದವರು ಎಲ್ಲರೂ ಸೇರಿ ಆ ಮೊಹರಂ ಬಲಿದಾನದ ಹಾಡುಗಳನ್ನು ಅದ್ಭುತವಾಗಿ ಹಾಡೋದನ್ನು ನೋಡಿದ್ದೀವಿ ನಾವು. ನಾನು ಸಣ್ಣ ಊರಲ್ಲಿ ಬಿಳಿಗೆಯಲ್ಲೇ ನೋಡಿದ್ದೇನೆ. ಮೊಹರಂ 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 ಅಂತಂದ್ರೆ ಹುಲಿ ಪಟ್ಟೆ ಹಾಕ್ಕೊಂಡು ಕುಣಿಯೋರು ಮುಸಲ್ಮಾನರೇ ಆಗಬೇಕು ಅಂತಿಲ್ಲ, ಎಲ್ಲರೂ ಆಗ್ತಿದ್ರು. ಹುಲಿ ಆಗಬೇಕು ಅಂತ ಬೇಡ್ಕೊಳ್ಳೋದು, ಹುಲಿ ಆಗ್ತೀನಿ ಮೊಹರಂ ಹುಲಿ ಆಗ್ತೀನಿ ಅಂತ. ಆಮೇಲೆ ಹುಸೇನ್ ಮೂರ್ತಿ ಹೋದಾಗ ಅದ್ರ ಹಿಂದೆ ಓಡ್ಬೇಕು, ಅದನ್ನ ಹಿಡ್ಕೊಂಡು ಓಡಬೇಕು. ಯಾವ ಜಾತಿ ಅಂತ ಯಾರೂ ಕೇಳೋಂಗಿಲ್ಲ, ಎಲ್ಲರ ಮನೆಗೆ ಹೋಗೋದದು. ಹಾಗೆ ಅಲ್ಲಿ ಮೊಹರಂ ಬಂದಾಗ ಆ ಹುಸೇನರ ಬಲಿದಾನದ ಕಥೆಗಳನ್ನು ಎಲ್ಲರೂ ಚೆಂದಾಗಿ ಹಾಡ್ತಾ ಇದ್ರು. ಹೆಂಗಸರು ಕೂಡ ಹಾಡು ಹೇಳೋದ್ರಲ್ಲಿ ತುಂಬಾ ನಿಸ್ಸೀಮರಾಗಿದ್ರು. ಇಂಥ ಗ್ರಾಮದಲ್ಲಿ ಮುಸ್ಲಿಂ ಜನಾಂಗದಲ್ಲಿ, ಆ ಮುಸ್ಲಿಂ ಮನೆತನದಲ್ಲಿ ದೇವಕಾರ್ ಅನ್ನುವಂಥ ಒಂದು ಮನೆತನ. ಆ ದೇವಕಾರ್ ಮನೆತನದಲ್ಲಿ ಒಬ್ಬ ಇಮಾಮ್ ಅಂತ ಮನುಷ್ಯ ಇದ್ದ. ಹಜರತ್ ಇಮಾಮ್ ಅಂತ ಕರಿತಾ ಇದ್ರು ಅವನ. ಎಷ್ಟು ದೈವಭೀರು ಆಗಿದ್ದ, ಎಷ್ಟು ಸಮಾಜಮುಖಿಯಾಗಿದ್ದ, ಎಷ್ಟು ಕರುಣೆ ಉಳ್ಳವನಾಗಿದ್ದ. ಅವನು ತನ್ನ ಸನ್ನಡತೆ ಪರೋಪಕಾರದಿಂದ ಇಡೀ ಊರಿಗೆ ಸ್ವಲ್ಪ ಒಳ್ಳೆ ಹೆಸರು ಮಾಡಿದಂಥ ಮನುಷ್ಯ ಇಮಾಮ್ ಸಾಬ ಅಂತ. ಆ ಇಮಾಮ್ ಸಾಬನಿಗೆ ವೀರಶೈವದ ಪ್ರತಿಯೊಂದು ಶಾಸ್ತ್ರ ಗೊತ್ತು, ಅದರ ಮಂತ್ರಗಳು ಗೊತ್ತು, ಸ್ತೋತ್ರಗಳು ಗೊತ್ತು, ಅವನಿಗೆ ಪುರಾಣ ಗೊತ್ತು. ಅದರ ಜೊತೆಗೆ ತನ್ನ ಇಸ್ಲಾಂ ಪಂಥದ್ದು ಗೊತ್ತು, ಅಭಿಮಾನ ಇದೆ. ಅದ್ರ ಜೊತೆಗೆ ಅದು ಎಲ್ಲಿ ಕಲ್ತಿದ್ನೋ ನಾಟಿ ವಿದ್ಯೆ ಬೇರೆ, ವೈದ್ಯ ಕಲ್ತಿದ್ದ. ಔಷಧಿ ಕೊಡೋನು, ಬಂದವರಿಗೆಲ್ಲ ಔಷಧಿ ಕೊಡ್ತಿದ್ದ. ಇಮಾಮನ ಔಷಧಿ ಅಂತ. ಅದಕ್ಕೆ ಯಾರಾದ್ರೂ ಇಮಾಮನ್ ದವಾಖಾನಿ ಅಂತ ಕರಿತಿದ್ರು. ಮನಿನೇ ದವಾಖಾನೆ ಅಂತೇನು ಬೇರೆ ಇಲ್ಲ, ಇಮಾಮನ್ ದವಾಖಾನಿ ಅಂದ್ರೆ ಔಷಧಿ ಕೊಡೋನು. ಔಷಧಿ ಕೊಡೋದ್ ಜೊತೆಗೆ ಯಾತಾಳಿ ವಿದ್ಯೆ ಕಲ್ತಿದ್ದ ಅಂತ ಒಂದು ಸುದ್ದಿ. ಇದೊಂದು ವಿಚಿತ್ರ ಬುದ್ಧಿ ಇದು, ನಾನು ನೋಡಿದ್ದು. ದರ್ಗಾ ಅಂತಿದೆ ನಮ್ಮ ಊರ ಹತ್ರ. ಅಲ್ಲಿ ಹುಣ್ಣಿಮೆ ಬಂದ ತಕ್ಷಣ ದೆವ್ವ ಬಿಡಿಸ್ತಾರೆ ಅಂತ ನಂಬಿಕೆಗಳು. ಯಾರ್ದೋ ಮೈಯಲ್ಲಿ ದೆವ್ವ ಸೇರ್ಕೊಂಡಿದೆ ಅಂತ. ಎಲ್ಲರ ಮೈಯಲ್ಲೂ ಸೇರ್ಕೊಂಡಿರ್ತದೆ. ಯಾವುದೋ ಉತ್ಸಾಹದ್ದೋ, ಯಾವುದೋ ಪ್ರೀತಿದೋ, ಯಾವುದೋ ಒಂದು ಅಂತಃಕರಣದೋ ದೆವ್ವ ಸೇರ್ಕೊಂಡಿರುತ್ತೆ. ಇದು ದೆವ್ವ ಸೇರ್ಕೊಂಡಿರ್ತಾವೆ ಅಂತ. ಅದನ್ನು ಬಿಡಿಸೋ ಅಂತ ಯಾತಾಳಿ ವಿದ್ಯೆ ಅಂತ ಅದನ್ನು ಕಲ್ತಿದ್ದಂತೆ ಅವನು. ಹುಣ್ಣಿಮೆ ದಿವಸ ಮನೆಗೆ ಕರ್ಕೊಂಡು ಹೋಗ್ಬೇಕು. ಅದು ಏನು ಮಾಡ್ತಿದ್ನೋ ದೇವರಿಗೆ ಗೊತ್ತು, ದೆವ್ವ ಬಿಡ್ತಿತ್ತು ಅಂತ ಹೇಳ್ತಿದ್ರು.
ಹೀಗಾಗಿ ಇಮಾಮ್ ಸಾಬನಿಗೆ 2 ಗುಣಗಳು. ಅವನಿಗೆ ಒಂದು ಔಷಧಿ ಕೊಡೋದು, ಒಂದು ದೆವ್ವ ಬಿಡಿಸೋದು. ಕೃಷಿನೂ ಮಾಡ್ತಾ ಇದ್ದ, ಒಕ್ಕಲ್ತನ ಭೂಮಿ ಇತ್ತು, ಒಂದು ಕೃಷಿನ ಮುಖ್ಯ ಕೆಲಸ ಅದು ಮಾಡ್ಕೊಂಡಿರ್ತಿದ್ದ. ಅವನು ಮದುವೆ ಆಗಬೇಕು ಅಂತಂದಾಗ ಒಳ್ಳೆ ಹುಡುಗಿನ ತರಬೇಕು ಅಂತ ಹೇಳಿ ಅವನಿಗೆ ಒಬ್ಬ ಹಜ್ಜೂಮಾ ಅಂತ ಹುಡುಗಿನ ಮದುವೆ ಮಾಡಿಕೊಟ್ರು. ತುಂಬ ತಿಳುವಳಿಕೆ ಇದ್ದಂಥ ಹೆಣ್ಮಗಳು. ಇವನ ಮನೆಗೆ ಬಂದು ಇವನಿಗೆ ಸಹಕಾರಿಯಾಗಿದ್ಲು. ಇವನು ಎಲ್ಲ ಕಾರ್ಯಕ್ಕೂ ಸಹಾಯ ಮಾಡ್ದ, ತೋಟಕ್ಕೂ ಹೋಗೋಳು ಕೆಲಸಕ್ಕೆ. ಅವನ ಜೊತೆಗೆ ಹಾಡು ಕಲ್ತ್ಲು, ವೀರಶೈವ ಪರಂಪರೆದ ಎಲ್ಲಗಳನ್ನ ಕಲ್ತ್ಲು, ಅದ್ರ ಜೊತೆಗೆ ಇಸ್ಲಾಮದ್ದು ಎಲ್ಲ ಕಲ್ತ್ಲು. ಸಣ್ಣ ವಯಸ್ಸಲ್ಲಿ ಮದುವೆ ಆದದ್ದು. ಇಬ್ಬರು ಚೆನ್ನಾಗಿದ್ರು. ಜೀವನ ಸರಿಯಾಗಿ ನಡೆದ್ರೆ ಜೀವನ ಅಂತ ಯಾಕನ್ಬೇಕು ಅದಕ್ಕೆ. ಅವ್ರಿಗೆ ಅನ್ಸೋಕ್ ಶುರು ಆಯ್ತು, ಮಕ್ಕಳಿಲ್ಲ ನಮಗೆ ಅಂತ. ಮದುವೆ ಆಗಿ 8-10 ವರ್ಷ ಆದರೂ ಮಕ್ಕಳಾಗಿಲ್ಲ ಅಂತ ಹೇಳಿ ಹರಕೆ ಹೊಲೋ ಶುರು ಆಯಿತು. ಯಾವ್ಯಾವ ದೇವರಿಗೆ, ಯಾವ್ಯಾವ ದೇವಸ್ಥಾನಕ್ಕೆ ಹರಕೆ ಹೊತ್ತರು, ಆಗಲಿಲ್ಲ. ಆಗ ಅವರು ಗುರುಗಳಾಗಿದ್ದವರು, ಇಮಾಮ್ ಸಾಹಬನ ಗುರುಗಳಾಗಿದ್ದಂಥವರು ಹಲಗೂರು ಅಂತ ಒಂದು ಹಾಡು ಬರ್ತದೆ. ಅದು ಹಲಗೂರಿನೊಳಗೆ ಹಜರೇ ಶಾ ಖಾದ್ರಿ ಅಂತ ಒಬ್ಬರಿದ್ರು. ಖಾದ್ರಿ ಮನಿತನ ಅಂತ ಕೇಳಿದ್ದೀವಿ. ಹಜರೇ ಶಾ ಖಾದ್ರಿ ಅಂತ ಗುರುಗಳವರು, ಧರ್ಮಗುರುಗಳು. ಅವರಿಗೆ ಅವರನ್ನು ಗುರುಗಳನ್ನಾಗಿ ಒಪ್ಕೊಂಡಿದ್ದವರು ಇಮಾಮ್ ಸಾಹೇಬ್ರು. ಇವರು ಮದುವೆ ಆಗಿ ಒಂದು 8-10 ವರ್ಷ ಆಗೋದ್ರು ಅವ್ರು ತೀರ್ಕೊಂಡ್ಬಿಟ್ಟಿದ್ರು. ಅವ್ರು ಸಮಾಧಿ ಆಗಿತ್ತು. ಯಾರೋ ಹೇಳಿದ್ರಂತೆ, ಆ ಸಮಾಧಿಗೆ ನಡ್ಕೊಳ್ರಿ, ನಿಮ್ಗೆ ಒಳ್ಳೇದಾಗ್ತದೆ ಅಂತ ಹೇಳಿ ಇವ್ರು ಹೋಗಿ ಸಮಾಧಿಗೆ ಹರಕೆ ಹೊತ್ಕೊಂಡು ಮಕ್ಕಳಾದರೆ ನಿಮಗೇನೋ ಸೇವೆ ಮಾಡ್ತೀನಿ ಅಂತ ಬೇಡ್ಕೊಂಡ್ರು. ಅದಾದ್ಮೇಲೆ ಯಾಕೆ ಹಜ್ಜುಮಾ ಗರ್ಭಿಣಿ ಆದ್ಲು ಅಂತ ಮಾತು ಬರ್ತದೆ. ಅಂದರೆ ಅವ್ರ ತಲೆಯಲ್ಲಿ ಈತ ಹಜರೇ ಶಾ ಖಾದ್ರಿ ಅವರ ಕೃಪೆಯಿಂದ ಹುಟ್ಟಿದಂಥ ಮಗ ಅದ ಅಂತ. ಇದೊಂದು ಖಾದ್ರಿ ಬಗ್ಗೆನೂ ಹೇಳ್ಬೇಕು ನಿಮಗೆ. ಖಾದ್ರಿ ಇಮಾಮ್ ಸಾಹೇಬರ ಮೇಲೆ ಬಹಳ ಪ್ರಭಾವ ಮಾಡಿದಂಥ ಗುರು ಅಂತ ಹೇಳಿದ್ನಲ್ಲ. ಈ ಖಾದ್ರಿ ನೋಡಿ, ಮುಸ್ಲಿಂ ಹಜರೇ ಶಾ ಖಾದ್ರಿ ಅವ್ರನ್ನ ಜನ ಪ್ರೀತಿಯಿಂದ ಏನಂತ ಕರಿತಿದ್ರು ಗೊತ್ತಾ? ಖಾದರ್ ಲಿಂಗ ಅಂತ ಕರಿತಾ ಇದ್ರು. ವಿಚಿತ್ರ ಇದು. ಲಿಂಗ ಅಂತನೂ ಸಾಮಾನ್ಯವಾಗಿ ನಾವು ಲಿಂಗಾಯತರಲ್ಲಿ ಉಪಯೋಗಿಸ್ತೀವಿ. ಖಾದರ್ ಲಿಂಗ ಅಂತ ಯಾಕೆ ಕರೀತಾರೆ ಅವ್ರನ್ನ ಅಂತಂದ್ರೆ, ಆತ ವೀರಶೈವದ ಪಂಥವನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ ಅಂದ್ರೆ, ಎಷ್ಟೋ ಜನ ಜಂಗಮರು ಹೇಳ್ತಿದ್ರಂತೆ, ತಮ್ಮ ಪ್ರಶ್ನೆ ಬಂದಾಗ ಖಾದ್ರಿನ್ ಕೇಳ್ಬಿಡ್ರಿ ಒಂದ್ಸಲ ಅಂತಿದ್ರಂತೆ. ಅಷ್ಟು ಚೆನ್ನಾಗಿ ತಿಳ್ಕೊಂಡವನು. ಆದ್ರೆ ಯಾರೋ ಹೇಳಿದ್ರಂತೆ, ನೀನು ತಿಳ್ಕೊಂಡಿದ್ದೆ ಅಷ್ಟೇ, ನಿನಗೆ ಶಕ್ತಿ ಇಲ್ಲ ಅಂತೇನೋ ಅಂದ್ರಂತೆ. ಅವನು ಹಠ ಹಿಡಿದು ಯಾರಿಗೂ ಒಬ್ಬರು ಲಿಂಗ ದೀಕ್ಷೆ ಕೂಡ ಕೊಟ್ಬಿಟ್ಟ. ಖಾದ್ರಿ ಲಿಂಗ ದೀಕ್ಷೆಯನ್ನು ಕೊಟ್ಟು ಧೈರ್ಯ ಮಾಡಿದ್ರಿಂದ ಅವನ ಶಿಷ್ಯನು ಒಪ್ಪಿಕೊಂಡು ಬೆಳೆದ. ಆದ್ರಿಂದ ಲಿಂಗವನ್ನು ಕೊಟ್ಟಂತ ಖಾದ್ರಿ ಆದ್ರಿಂದ ಅವನಿಗೆ ಖಾದರ್ ಲಿಂಗ ಅಂತ ಕರೆಯೋಕೆ ಶುರು ಮಾಡಿದರು. ಅಂದ್ರೆ ನಾನು ಇದು ಎಷ್ಟು ಚಂದದ ಮಾತು ನನಗೆ ಇಷ್ಟ ಆಗೋದು ಅಂತಂದ್ರೆ, ನಾವು ಯಾವುದೋ ಧರ್ಮದಲ್ಲಿ ಆಕಸ್ಮಿಕವಾಗಿ ಹುಟ್ಟಿದ್ದೇವೆ, ನಾವು ಆರಿಸ್ಕೊಂಡು ಹುಟ್ಟಿದ್ದಲ್ಲ. ಹುಟ್ಟಿದ ತಕ್ಷಣ ನಮ್ಮನ್ನು ಬ್ರ್ಯಾಂಡ್ ಮಾಡಿಬಿಡ್ತಾರೆ. ನೀ ಇದಕ್ಕೆ ಸೇರಿದವನು, ಇದಕ್ಕೆ ಸೇರಿದವನು, ಇದಕ್ಕೆ ಸೇರಿದವನು ಅಂತ ಹಾಕ್ಬಿಡ್ತಾರೆ. ನನಗೆ ಮನಸ್ಸು ಇದೆಯೋ ಇಲ್ವೋ ಆ ಜಾಗಕ್ಕೆ ಸೇರ್ಕೊಂಡ್ಬಿಡ್ತೇನೆ ನಾನು. ಬ್ರ್ಯಾಂಡ್ ಮಾಡಿ ನೀನು ಹೀಗೆ ಇರಬೇಕು ಅಂತ ಒಂದು ಚೌಕಟ್ಟು ಹಾಕ್ಬಿಡ್ತಾರೆ. ಅದಕ್ಕೆ ಬಟ್ರಾನ್ ರಸಲ್ ಹೇಳೋದೊಂದು ವಿಚಿತ್ರ ಅನ್ಸುತ್ತೆ ನನಗೆ. ಬಟ್ರಾನ್ ರಸಲ್ ಸ್ವಲ್ಪ ರೆಬೆಲ್ ಮನುಷ್ಯ. ಆತ ಹೇಳ್ತಾನೆ, ಇಫ್ ಯು ರಿಕ್ವೈರ್ 18 years to elect one of the 4 idiots, don't you require more time to select which religion you want to belong to ಅಂತ. ಓಟ್ ಹಾಕಿ 4 ಮೂರ್ಖರಲ್ಲಿ ಒಬ್ಬರನ್ನ ಆರಿಸ್ಬೇಕು ಅನ್ಬೇಕಾದ್ರೆ 18 ವರ್ಷ ಇರಬೇಕು ಅಂತ ಮಾಡಿರುವಾಗ, ನೀನು ಯಾವ ಧರ್ಮಕ್ಕೆ ಇರಬೇಕು ಅನ್ನೋದು ಹುಡ್ಕೋದಕ್ಕೆ ಒಂದು 15-20 ವರ್ಷ ಆದರೂ ಬೇಡನಪ್ಪ ಅಂತ. ಹಾಗೆ ಇವರು ಧರ್ಮಗಳನ್ನು ಆರಿಸಿಕೊಂಡವರು, ಹುಟ್ಟಿದವರಲ್ಲ. ನೋಡಿ, ಖಾದ್ರಿ ಎಷ್ಟರ ಮಟ್ಟಿಗೆ ತಿಳ್ಕೊಂಡಿದ್ದ ಲಿಂಗಾಯತ ಧರ್ಮವನ್ನ, ವಚನಗಳನ್ನ ಎಲ್ಲವನ್ನೂ ತಿಳ್ಕೊಂಡಿದ್ದ ಅಂದ್ರೆ ಲಿಂಗ ದೀಕ್ಷೆ ಕೊಡುವಷ್ಟರ ಮಟ್ಟಿಗೆ ಗಟ್ಟಿಯಾಗಿದ್ದ. ಅವನ ಕೃಪೆಯಿಂದ ಈ ಮಗು ಹುಟ್ಟಿತು ಹಜ್ಜುಮಾ ಮತ್ತು ಇಮಾಮ್ ಸಾಹೇಬರಿಗೆ. ಅದು ಮಾರ್ಚ್ 7, 1819 ವರ್ಷ. ಆ ಖಾಜಿ ಸಲಹೆ ಕೊಟ್ಟರು, ಅವನಿಗೆ ಹೆಸರಿಡೋದು ಮೊಹಮ್ಮದ್ ಶರೀಫ್ ಅಂತ ಹೆಸರಿಟ್ರು. ಈ ಶರೀಫ್ ಅನ್ನೋದು ಪರ್ಷಿಯನ್ ಭಾಷೆದು. ಪರ್ಷಿಯನ್ ಭಾಷೆಯಲ್ಲಿ ಯಾರು ತುಂಬ ಸಂಭಾವಿತರಾಗಿರ್ತಾರೋ, ಗೌರವಪೂರ್ಣರಾಗಿರ್ತಾರೋ, ಜಗತ್ತಿನ ಗೌರವಕ್ಕೆ ಪಾತ್ರರಾಗ್ತಾರೋ ಅಂಥವ್ರಿಗೆ ಶರೀಫ್ ಅನ್ನೋದು. ಈಗಾದರೂ ಶರೀಫ್ ಮನುಷ್ಯ ಅಂದ್ರೆ ಒಳ್ಳೆ ಮನುಷ್ಯ ಅಂತ ಹಿಂದಿಯಲ್ಲಿ ಕೂಡ. ಬಾಂಬೆದಲ್ಲಿ ಕೂಡ ಈಗಾದರೂ ಒಂದು ಪದ್ಧತಿ ಇದೆ, ಶರೀಫ್ ಆಫ್ ಬಾಂಬೆ ಅಂತ ಮಾಡ್ತಾರೆ, ಮುಖ್ಯಸ್ಥ ಅಂತ, ಎಲ್ಲರ ಗೌರವಕ್ಕೂ ಪಾತ್ರರಾದಂಥ ವ್ಯಕ್ತಿ ಅಂತ. ಆ ದೃಷ್ಟಿಯಿಂದ ಶರೀಫ್ ಅಂತ ಹೆಸರಿಟ್ರು.